ನೋಡಿ ಗೇಟ್ ಎಷ್ಟಿದೆಯೋ ಅಷ್ಟೇ ಆಗಲೇ ಇದೆ ಮೆಟ್ರಲ್ ಇದು. ಆ ಕಡೆ ಅರ್ಧ ಈ ಕಡೆ ಅರ್ಧ ಅಷ್ಟೇ ಬರಬೇಕು ಗ್ಯಾಪು. ಇಲ್ಲಿರೋಂಥ ಮೆಟ್ರಲ್ಲೆಲ್ಲ ನಮ್ಮ ಗಾಡಿಯಲ್ಲಿ ತಗೊಂಬಂದಿದ್ದೆ ಗುರು. ನಮ್ಮ ರಾಜವಲ್ಲಿ, ನಮ್ಮ 774 ನಮ್ಮ ಆಫೀಸ್ ಕಡೆಯಲ್ಲಿ ತೊಗೊಂಬಂದು ಮೆಟ್ರಲ್ ಇವೆಲ್ಲ ಗುರು. ನೋಡಿ ತೊಗೊಂಡ್ರೆ ಐಟಮ್ಗಳು, ಲೈಟ್ಗಳು ಐದು ತೊಗೊಂಬಂದ್ರೆ, ಮತ್ತು ಎಕ್ಸ್ಟ್ರಾ ಲೈಟು. ಇವೇನೇ ಹೇಳಿ, ಈ ಹಳೆ ಗಾಡಿ ಓಡಿಸೋದೇ ಒಂಥರ ಮಜಾ ಗುರು. ಆರ್ಡಿನರಿ ಸ್ಟೇರಿಂಗು ಸಖತ್ತಾಗಿರುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ RC Truck Vlogs. ನಮ್ಮ ರಾಜವಳ್ಳಿನ ಡ್ರೈವಿಂಗ್ ಮಾಡಿ ಒಂದು ವಾರ ಆಗಿದೆ ಗುರು. ಇಷ್ಟು ದಿನ ನಮ್ಮ ಟಾಟಾ ಆಲ್ಟ್ರಾ ಓಡಿಸ್ಕೊಂಡಿದ್ದೆ. ಇವತ್ತು ನಮ್ಮ ರಾಜವಳ್ಳಿ ಬಂದಿದ್ದೀನಿ ಲೋಡ್ ಮಾಡ್ಸಕ್ಕಂತ. ಹೇಳ್ಬೇಕಂದ್ರೆ ನೆನ್ನೆ ಲೋಡಿಗೆ ಬಂದೆ. ನೆನ್ನೆ ಲೋಡ್ ಮಾಡಿದ್ರು, ಬಿಲ್ ಬಂದಿಲ್ಲ. ಯಾಕಪ್ಪ ಬಿಲ್ ಬರಲಿಲ್ಲ ಅಂದರೆ 2 ಗಾಡಿ ಮಾತ್ರ ಬಿಲ್ ಬಂದಿತ್ತು. ಟೋಟಲ್ 3 ಗಾಡಿ ಹೋಗ್ಬೇಕಾಗಿತ್ತು ತ್ರಿಶೂರ್ಗೆ ಅನ್ಲೋಡಿಗೆ. ಒಂದು ಗಾಡಿ ಬಿಲ್ಲೇ ಬಂದಿಲ್ಲ. ಅದಕ್ಕೆ ನಾವು ಇಲ್ಲೇ ಒಂದಕ್ಕಿಂತ 3 ಗಾಡಿ ಹೋಗೋಣ ಅಂತ ಗಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಗುರು. ಬನ್ನಿ ನಮ್ಮ ರಾಜವಳ್ಳಿಗೆ ಯಾವ ಥರ ಮೆಟೀರಿಯಲ್ ರೋಡ್ ಆಗಿತ್ತು ತೋರಿಸ್ತೀನಿ ಗುರು. ನೋಡಿ ನಮ್ಮ ರಾಜವಳ್ಳಿಗೆ ಲೋಡ್ ಆಗಿರೋಂಥ ಮೆಟೀರಿಯಲ್ ಇದೆ ನೋಡಿ. ಎಷ್ಟಾಗಲ ಇದೆ ನೋಡ, 15 ಅಡಿ ಆಗಲ ಬರುತ್ತೆ ಗುರು. ನೋಡಿ ನಾ ಇಲ್ಲಿದ್ದೀನಿ. ನಮ್ಮ ಗಾಡಿ ಟೈರ್ ನೋಡಿ ಎಲ್ಲಿದೆ, ಎಷ್ಟಡಿ ಆಗಲ ಬರುತ್ತೆ ನೋಡಿ. ಎಷ್ಟು ಆಗಲ ಬರುತ್ತೆ, ಈ ಕಡೆ 4 ಅಡಿ ಆಗಲ ಬರುತ್ತೆ, ಆ ಕಡೆ 4 ಅಡಿ ಆಗಲ ಬರುತ್ತೆ. 8 ಅಡಿ ನಮ್ಮ ಗಾಡಿ ಬಾಡಿ ಇರೋದು 8 ಅಡಿ. ಈ ಕಡೆ 4 ಅಡಿ, ಆ ಕಡೆ 4 ಅಡಿ ಅಂದರೆ ನೋಡಿ 16 ಅಡಿ ಬರುತ್ತೆ. ರೋಡಲ್ಲಿ ಹೋಗ್ತಾ ಇದ್ದಾರೆ ಜನ ಎಲ್ಲ ನಮ್ಮನ್ನೇ ನೋಡ್ತಾರೆ ಗುರು ಪಕ್ಕ. ಅಂದರೆ ಇದಕ್ಕೆ ಸ್ವಲ್ಪ ಹುಡುಗರು ಬೇಕು ಗುರು. ಹುಡುಗರಿದ್ದೇನು ಕೆಲಸ ಆಗೋದು, ಯಾಕಂದರೆ ಕತ್ಲಲ್ಲಿ ಏನೂ ಕಾಣಿಸಲ್ಲ ಜನಗಳಿಗೆ. ಇದು ಆಪೋಸಿಟ್ ಬರೋರಿಗೆ ಮತ್ತು ಹಿಂದೆ ಬರೋರಿಗೂ ಕಾಣಿಸಲ್ಲ. ನಿಂತ್ಕೊಂಡು ನೋಡ್ಕೊಬೇಕು. ಮತ್ತು ನಮ್ಮ 774 ಲೋಡ್ ಆಗಿ ತೋರಿಸ್ತೀನಿ ಬನ್ನಿ. ನೋಡಿ ಇದೆ ಟ್ಯಾಂಕ್ ಲೋಡು. ಈ ಟ್ಯಾಂಕ್ ಎಷ್ಟಪ್ಪ ಇಟ್ಟಿದೆ ಅಂದರೆ 11.5 ಅಡಿ ಇಟ್ಟಿದೆ. 11.5 ಅಡಿ ಆಗಲೇ ಇದೆ. ಸಖತ್ ಡೇಂಜರ್ ಗುರು ಇದನ್ನು. ನೋಡಿ ಒಳಗೆ ಮನೆ ಥರ ಇದೆ ಸೇಮು. ಅದೇ ನೋಡಿ ಈ ಗಾಡಿಗೆ ವೆಲ್ಡಿಂಗ್ ಮಾಡಿಸಿದ್ದೀರಿ. ಈ ಥರ ವೆಲ್ಡಿಂಗ್ ಮಾಡಿಲ್ಲ ಅಂದರೆ ಕೆಳಗೆ ಗ್ರಿಪ್ಪೇ ಇರಲ್ಲ ಗುರು. ಇದೇ ಮೈನು. ಈ ಕಡೆ 3 ಮಾಡಿಸಿದ್ದೀವಿ, ಆ ಕಡೆ 3 ಮಾಡಿಸಿದ್ದೀವಿ. ನೋಡಿ ಬೆಲ್ಟ್ ಎಷ್ಟು ಹಾಕಿದ್ದೀವಿ. ನಮ್ಮ ರಾಜವಳ್ಳಿ ಬರಕ್ಕೆ ಮುಂಚೆ ನಾನು ಈ ಗಾಡಿ ಓಡಿಸ್ತಾ ಇದ್ದೆ. ನಮ್ಮ 774 ಇದು ನಮ್ಮ ಲಕ್ಕಿ ಗಾಡಿ ಗುರು. ಇದು ಸುಮಾರು 4 ವರ್ಷ ಗಾಡಿ ಓಡಿಸ್ತೀನಿ. ಗಾಡಿನ ಒಂದೇ ಒಂದು ಪಂಚರ್ ಮಾಡಿಲ್ಲ ಅಲ್ಲಿ ಗಾಡಿ. ಆ ಥರ ನನಗೆ ಎಲ್ಲಿ ಕೈಯಾಗ ಕೊಡಿಲ್ಲ ಗಾಡಿ ಇದು. ಆ ಥರ ಲಕ್ಷ್ಮಿ ಗಾಡಿ ಇದು. ಬೆಲ್ಟೆಲ್ಲ ಯಾವ ಥರ ಮಾಡ್ತಿದ್ದೀವಿ. ಆ ಕಡೆ 3 ಈ ಕಡೆ 3 ಸೇಮ್ ವೆಲ್ಡಿಂಗು. ವೆಲ್ಡಿಂಗೇ ಬರೋ ಮೈನು. ಹೈಟ್ ಜಾಸ್ತಿ ಇದೆ. ಗಾಡಿ ಕಟ್ ಮಾಡಿದ್ರೆ ಟಕ್ಕಂತ ಹಂಗೆ ಗಾಡಿ ಸಮೇತ ಹೊಲುತ್ತೆ ಇದು ಹೈಟ್ ಇರೋದ್ರಿಂದ. ಮತ್ತು ನಮ್ಮ ಬಾಡಿ ಗಾಡಿ ಇವತ್ತು ಲೋಡ್ ಮಾಡ್ತಾ ಇದ್ದಾರಂತೆ. ಅದು ಹೋಗಿ ನೋಡ್ಕೊ ಬರೋಣ. ನೋಡಿ ಎಷ್ಟು ಹೈಟ್ ಇದೆ. ಒಂಥರ ಪಲ್ಲಕ್ಕಿ ಥರ ಇದೆ ಗುರು. ಇದು ಗಾಡಿಗೂ ಅಲ್ಲಿರೋ ಮೆಟೀರಿಯಲ್ಗೂ ಸಂಬಂಧನೇ ಇಲ್ಲ. ನೋಡಿ ಈ ಕಡೆ ಎಷ್ಟು ಆಗಲ ಬರುತ್ತೆ. ಈ ಕಡೆ ಇಲ್ಲಿಂದ ಸುಮಾರು 3 ಅಡಿ ಆಗಲ ಬರುತ್ತೆ. ಆ ಕಡೆ ಸೇಮ್ 3 ಅಡಿ ಆಗಲ ಬರುತ್ತೆ. ಆಪೋಸಿಟ್ ಗಾಡಿ ಬರ್ಬೇಕಾದ್ರೆ ನೋಡ್ಕೋಬೇಕು, ಯಾಕಂದರೆ ಟಾರ್ಪಲ್ ಅರ್ಧೋಗ್ಬಿಡುತ್ತೆ ಬೇರೆ ಆಪೋಸಿಟ್ ಗಾಡಿ ಬರೋದ್ರಲ್ಲಿ. ಇದು ಜಾಸ್ತಿ ಆಚೆ ಕಡೆ ಇದೆ, ಅದೇ ಡೇಂಜರು. ಬರೀ ನಮ್ಮ ಬಾಡಿ ಗಾಡಿ ಲೋಡ್ ಮಾಡ್ತಾ ಇದ್ದಾರೆ. ಹೋಗಿ ಬರೋಣ, ಲೋಡ್ ಮಾಡೋದ್ರಲ್ಲಿ ನೋಡ್ಕೊ ಬರೋಣ ಹೋಗಿ. ಈ ಥರ ಟ್ಯಾಂಕ್ ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂದರೆ ಒಂಥರ ಕೂಲರ್ಗಳು. ಇದು ಕೂಲರು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ನೀರು ಬಿಸಿ ಆಗುತ್ತೆ ನೋಡಿ, ಅದು ಕೂಲರ್ ಮಾಡೋದು. ಕೂಲರು ಫಿಲ್ಟ್ರು ಈ ಕಂಪ್ನಿ ರೆಡಿಯಾಗೋ ಮೆಟೀರಿಯಲ್ ಫುಲ್ ಅದು ಆ ಥರ ಮೆಟೀರಿಯಲ್ಲೇ ಗುರು. ಬಾಡಿ ಗಾಡಿ ಹತ್ರ ಬಂದಿದ್ದೀನಿ ನೋಡಿ. ಲೋಡೇ ಮಾಡಿಲ್ಲ. ಟೈಮ್ 12 ಗಂಟೆ ಆಗಿದೆ. ನೆನ್ನೆ ಬೆಳಗ್ಗೆ 10 ಗಂಟೆ ಬಂದಿರೋ ಗಾಡಿ ಇದು. ನಮ್ಮ 2 ಗಾಡಿ ಮಾತ್ರ ಲೋಡ್ ಮಾಡಿದ್ದಾರೆ. ಇನ್ನೂ ಗಾಡಿ ಲೋಡೇ ಮಾಡಿಲ್ಲ ಗುರು. ಇದೇ ಥರ ಅದು ಇವತ್ತು ಆಗುತ್ತೆ ಗೊತ್ತಿಲ್ಲ. ನಿನ್ನೆ ಯಾಕಪ್ಪ ನಮ್ಮ ಗಾಡಿ ಲೋಡ್ ಮಾಡೋದು ವೀಡಿಯೋ ಮಾಡಿಲ್ಲ ಅಂದರೆ
ಕಂಪ್ನಿಯಿಂದ ಯಾರೋ ಒಬ್ಬರು ದೊಡ್ಡವ್ರು ಬಂದಿದ್ರಂತೆ, ಅದಕ್ಕೆ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಗುರು. ನಮ್ಮ ಬಾಡಿ ಗಾಡಿಗೆ ನೋಡಿ ಇದೇ ಟ್ಯಾಂಕೆಲ್ಲ ಆ ಕಡೆ ಈ ಕಡೆ ಮಡಗ್ಬಿಟ್ಟು ಆಮೇಲೆ ನಮ್ಮ ಗಾಡಿ ಲೋಡ್ ಮಾಡ್ತಾರಂತೆ ಗುರು. ಬನ್ನಿ ಅಷ್ಟರಲ್ಲಿ ನಾವು ಸ್ವಲ್ಪ ಹೊಸರಿಗೆ ಬರೋಣ, ಯಾಕಂದರೆ ನಮ್ಮ ಗಾಡಿಗೆ ಸ್ವಲ್ಪ ಐಟಮ್ ಬೇಕಾಗುತ್ತೆ. ಲೈಟ್ಗಳು ಬರ್ತಾರೆ 4-5 ಜನ ಹುಡುಗರು ಡ್ರೈವರ್ಗಳು, ಅವ್ರ ಕೈಯಲ್ಲಿ ನೈಟು ರೆಡ್ ಲೈಟ್ ಬೇಕಾಗುತ್ತೆ. ಬನ್ನಿ ಹೋಗಿ ತಗೊಬರೋಣ ಹೋಗಿ ಗುರು. ನಾನು ನಮ್ಮ ಅಣ್ಣ ಹೋಗಿ ಕಾರಲ್ಲಿ ಹೋಗಿ ತಗೊಬಂದ್ರೆ ಐಟಮು ನಮ್ಗೆ ಬೇಕಾದಂಥ ಐಟಮ್ಗಳು. ಒಂದು ಐಟಮ್ ಆಫೀಸ್ ಹೋಗಿದ್ದೆ ಗುರು. ನೋಡಿ ತಗೊಬಂದ್ರೆ ಐಟಮ್ಗಳು, ಲೈಟ್ಗಳು 5 ತಗೊಬಂದರೆ, ಮತ್ತು ಎಕ್ಸ್ಟ್ರಾ ಲೈಟು, ಮತ್ತು ಬಟ್ಟೆ ತಗೊಬಂದಿದ್ದಾರೆ, ವೈರು, ಮತ್ತು ಒಂದು ಗಾಡಿ ಗ್ಲಾಸ್ ಬೇರೆ ಹೋಗ್ಬಿಟ್ಟಿತ್ತು, ಸೈಡ್ ಗ್ಲಾಸ್ ಮಿರರು ಅವೆಲ್ಲ ತಗೊಂಬಂದಿದ್ದೆ ಗುರು ಹೋಗಿ. ಒಂದು ಟ್ರಿಪ್ ನೋಡಿ ಇಷ್ಟು ಐಟಮ್ ತಗೊಂಬಂದಿದ್ದೆ ಹೋಗಿ. ನೋಡಿ ಒಂದು ಬಲ್ಬ್ ಬಂದು 650 ರೂಪಾಯಿ ಬರುತ್ತೆ ಗುರು. ಇದು ನೋಡಿ 5 ಬಲ್ಬ್ ತಂದಿದ್ರೆ, ಮತ್ತು ಸೆಲ್ ಸಪ್ರೇಟ್ ತಗೋಬೇಕದು. ಈ ಐಟಮ್ಗೆಲ್ಲ 4,000-4,500 ಐಟಮ್ ಆಗಿದೆ ಇವಾಗ ಇಷ್ಟಕ್ಕೆ. ಇನ್ನು ಹೋಗೋ ಹೊತ್ತಿಗೆ ಎಷ್ಟು ಖರ್ಚಾಗುತ್ತೆ ಗೊತ್ತಿಲ್ಲ ಗುರು. ಎಲ್ಲ ಐಟಮ್ ತೊಗೊಂಬಂದಿದ್ರೆ ಒಂದು ಐಟಮ್ ಮಾತ್ರ ಮರ್ತ್ಬಿಟ್ಟಿದ್ದೀವಿ. ಏನಪ್ಪ ಅಂದರೆ ಈ ವೈರ್ ತೆಗೆ ಕೋಲ್ ಇಲ್ಲ ಗುರು, ಕೋಲ್ ರೆಡಿ ಮಾಡಿಸಿಲ್ಲ. ಮೊನ್ನೆ ಅದು ಹೋಗಿ ಮಾಡಿಸ್ಕೊಬರೋಣ ಹೋಗಿ. ಮೊನ್ನೆ ಹೋಗಿ ಕಾರಲ್ಲಿ ಹೋಗಿ ತಗೊಬರೋಣ. ನಮ್ಮ ಜೊತೆ ನಮ್ಮ ಉಮೇಶನ್ ಬರ್ತಾನೆ. ನಡಿಯಾ ಇದೇ ಹೊಸೂರು ಕ್ಲೈ ಗುರು. ಹೋಗಿ ಕೋಲೆಲ್ಲ ರೆಡಿ ಮಾಡಿಸ್ಕೊಬಂದರೆ, ಕೋಲ್ ರೆಡಿ ಮಾಡಿಸ್ಕೊ ಅಷ್ಟರಲ್ಲಿ ಆಫೀಸಲ್ಲಿ ನೀರಿರಲಿಲ್ಲ, ಟ್ಯಾಕ್ಟ್ರಿ ಬಂತು, ಹಂಗೆ ನೀರು ಎಲ್ಲ ತುಂಬ್ತಾ ಇದ್ದಾರೆ ಗುರು. ನೋಡಿ ಕೋಲ್ ರೆಡಿ ಮಾಡಿಸ್ಕೊಬಂದರೆ ಹೋಗಿ. ಈ ಒಂದು ಕೋಲ್ ಬಂದೆ 700 ರೂಪಾಯಿ ಗುರು. ಇದು ಒಂದು ಕೋಲ್ 700 ರೂಪಾಯಿ, ಅದು 700 ಇದು 700 ಕೂಡ 1,400 ರೂಪಾಯಿ ಖರ್ಚೆ. 1,400 ರೂಪಾಯಿ ಆಗಿದೆ ಇದಕ್ಕೆ ಮಾತ್ರ. ಇನ್ನು ಒಳಗಡೆ ಅದು 3,000-4,000 ಖರ್ಚು ಗುರು. ಫೈನಲಾಗಿ 4 ಗಂಟೆಗೆ ನಮ್ಮ ಬಾಡಿ ಗಾಡಿ ಲೋಡ್ ಆಗಿದೆ ನೋಡಿ. ನಮ್ಮ ಬಾಡಿ ಗಾಡಿಗೆ ಲೋಡ್ ಆಗಿರುತ್ತೆ ಮೆಟ್ರಲ್ಲು. ಇನ್ನೊಂದು ಬಾಕ್ಸ್ ಹಾಕಿದ್ದಾರೆ, ಮತ್ತು ಮೆಟ್ಲು ಹಾಕಿದ್ದಾರೆ. ನಮ್ಮ ರಾಜವಲ್ಲಿ ನೋಡಿ ಹಿಂದೆಗಡೆ ನಮ್ಮ ಡಬಲ್ ಸೆಮ್ 4 ಇದೆ. ಇನ್ನು ಬಿಲ್ ಬರ್ಬೇಕು ಗುರು. ಬಿಲ್ ಬಂದರೆ ತಗೊಂಡು ಹೋಗ್ತಾ ಇರೋದೆ ನೋಡಿ. ನಮ್ಮ ಆಫೀಸ್ ಗಾಡಿ ಒಂದು ಬಾಣಲಿ ತಗೊಬಂದಾವೆ. ಅದು ಅಡುಗೆ ಮಾಡೋ ಬಾಣಲಿ ಅಲ್ಲ ಗುರು. ಇದು ನೋಡಿ ಆ ಥರ ಟ್ಯಾಂಕ್ ಇದೆಯಲ್ಲ, ಆ ಟ್ಯಾಂಕ್ ಕ್ಯಾಪ್ ಇದು ನೋಡಿ. ಒಳಗಡೆ ಯಾವ ಥರ ಇದೆ ಆ ಥರ ಸೇಮ್ ಬಾಣಲಿ ಥರ ಇದು. ಇದು ನಮ್ಮ ಆಫೀಸ್ ಗಾಡಿನೇ. ಈ ಬಾಣಲಿ ಎಲ್ಲಪ್ಪ ಎಲ್ಲಿಂದ ಬಂದಿರೋದು ಅಂದರೆ ಪಿಣ್ಣೆ ಅಂತ ಗುರು. ಇದು ಸೇಮ್ 13 ಅಡಿ 14 ಅಡಿ ಇದು ಪಿಣ್ಣೆ ಬಟ್ ರೋಡಿಂದ ಲೋಡ್ ಆಗುತ್ತೆ ಇದು. ಬನ್ನಿ ನೋಡಿ, ಗಾಡಿ ಡ್ರೈವರು ಬಿಲ್ ಎಂಟ್ರಿ ಮಾಡೋಕ್ಕೆ ಹೋಗೋರೆ. ಮೇಲ್ಗಡೆ ಬಿಡ್ಬೇಕತ್ತೆ ಗಾಡಿ, ಅವಾಗ ಬಿಡೋಣ ಅಂತ ಹೋಗಿ. ಇವೇನೇ ಹೇಳಿ, ಈ ಹಳೆ ಗಾಡಿ ಓಡಿಸೋದೇ ಒಂಥರ ಮಜಾ ಗುರು. ಆರ್ಡಿನರಿ ಸ್ಟೇರಿಂಗು ಸಖತ್ತಾಗಿರುತ್ತೆ ಓಡ್ಸೋಕೆ ಮಾತ್ರ. ನೋಡಿ ಗೇಟ್ ಎಷ್ಟಿದೆಯೋ ಅಷ್ಟೇ ಅಗಲ ಇದೆ ಮೆಟ್ರಲ್. ಇದು ಆ ಕಡೆ ಅರ್ಧ ಈ ಕಡೆ ಅರ್ಧ ಅಷ್ಟೇ ಬ್ಯಾಕ್ ಗ್ಯಾಪು ಗುರು. ನೋಡಿ ಮೆಟ್ರಲ್ಲು ಒಳಗಡೆ ಹೋಗ್ಬೇಕು ಕರೆಕ್ಟಾಗ. ಬಾ ಒಳಗೆ ಬಿಡು ರವಿ. ಹೋಗುತ್ತೆ ಹೋಗಿ ಪಾಸ್ ಆಯ್ತು ನೋಡಿ. ಹಾಂ ಹೋಯ್ತು ಬಾ, ಒಳಗೆ ಹೋಯ್ತು ಬಾ. ಹಾಂ ಸಾಕು ಬಿಡು. ಹಾಂ ಹೋಗಿ